ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ನಮ್ಮ ಚಾನಲನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದ ಭಾಗದಲ್ಲಿ ನೆಕ್ಸ್ಟ್ ಮಂತ್ ಕಾರ್ಯಕ್ರಮ ಜೂನ್ ತಿಂಗಳಲ್ಲಿ ಗ್ರಹಗಳ ಫಲಾಫಲ ಹೆಂಗಿದೆ, ಗ್ರಹಗಳ ಮೂಮೆಂಟ್ ಎಲ್ಲಿದೆ, ಮತ್ತು ಯಾವ ರಾಶಿಗೆ ಯಾವ ಫಲ ಇದೆ, ಏನು ಪರಿಷ್ಕಾರ ಮಾಡ್ಕೋಬೇಕು, ಸಿಂಪಲ್ ಟಿಪ್ಸ್ ಏನು ಅಂತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದೀವಿ. ಈಗ ಜೂನ್ ತಿಂಗಳಲ್ಲಿ ಒಂದು ಸರ್ತಿ ಕ್ವಿಕ್ಕಾಗಿ ನೋಡೋಣ ಬನ್ನಿ. ಗ್ರಹಗಳು ಚಲನೆ ಎಲ್ಲೆಲ್ಲಿದೆ, ಯಾವ್ಯಾವ ರಾಶಿಯಲ್ಲಿದೆ ಅಂತ. ಮುಖ್ಯವಾಗಿ ಸೂರ್ಯ ಭಗವಾನರು ಜೂನ್ 15ನೇ ತಾರೀಕು ಭೂತತ್ವದ ರಾಶಿಯಿಂದ ಒಂದು ಅಗ್ನಿತತ್ವದ ಗ್ರಹ ವಾಯುತತ್ವದ ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬುಧ ಗ್ರಹರು 6ನೇ ತಾರೀಕಿಂದ 22ನೇ ತಾರೀಕುವರೆಗೂ ಕೂಡ ತನ್ನ ಸ್ವಂತ ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಕುಜರು 7ನೇ ತಾರೀಕಿಂದ ನೀಚತ್ವವನ್ನು ಬಿಟ್ಟುಬಿಟ್ಟು ನೀಚ ರಾಶಿಯಿಂದ ಮಿತ್ರ ರಾಶಿಯಾಗಿರ್ತಕ್ಕಂಥ ಅಗ್ನಿತತ್ವದ ರಾಶಿಗೆ ಮತ್ತೊಂದು ಅಗ್ನಿತತ್ವದ ರಾಶಿಯಾಗಿರ್ತಕ್ಕಂಥ ಕುಜ ಎಂಟ್ರಿ ಕೊಡ್ತಾ ಇದ್ದಾರೆ. ನೆಕ್ಸ್ಟು ಶುಕ್ರ ಭಗವಾನರು ಆಲ್ರೆಡಿ ಮೇಷರಾಶಿಯಲ್ಲಿದ್ದಾರೆ. ಮೇ 31ನೇ ತಾರೀಕಿಂದ ಜೂನ್ 29ರವರೆಗೂ ಅವರು ಅಗ್ನಿತತ್ವದ ರಾಶಿಯಲ್ಲಿ ಜಲತತ್ವದ ಗ್ರಹ ಶುಕ್ರ ಭಗವಾನರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆ ಎಲ್ಲರಿಗೂ ಗೊತ್ತಿದ್ದಾಗೆ ಮೀನ ರಾಶಿಯಲ್ಲಿ ಶನಿ ಭಗವಾನರ ಸಂಚಾರ ನಡೀತಾ ಇದೆ. ಕುಂಭರಾಶಿಯಲ್ಲಿ ರಾಹು, ಸಿಂಹರಾಶಿಯಲ್ಲಿ ಕೇತು ಭಗವಾನರು. ಇದು ಗ್ರಹಗಳ ಒಂದು ಮೂಮೆಂಟು. ಮತ್ತು ಶನಿ ಭಗವಾನರು ಗುರು ನಕ್ಷತ್ರದಲ್ಲಿ, ಪೂರ್ವಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಒಂದು ವಾಯುತತ್ವದ ಗ್ರಹ, ಒಂದು ಜಲರಾಶಿಯಲ್ಲಿದ್ದಾರೆ. ಗುರು ಆಕಾಶ ತತ್ವ, ಶನಿ ಕಾರ್ಮೋಡಗಳು. ಸೊ ಆಕಾಶದಲ್ಲಿ ಕಾರ್ಮೋಡಗಳು ಆಗ್ತಕ್ಕಂಥದ್ದು. ಮತ್ತು ಕುಜ ಕೂಡ ಅಗ್ನಿತತ್ವದ ಗ್ರಹ ಶನಿಯನ್ನು ನೋಡ್ತಾ ಇರೋದರಿಂದ ಗುಡುಗು, ಮಿಂಚು ಮತ್ತು ಆನೆಕಲ್ಲು ಮಳೆ, ಈ ಥರತಕ್ಕಂಥ ಪ್ರಕೃತಿ ವಿಕೋಪಗಳು ನಡೀತಕ್ಕಂಥದ್ದು, ಅತಿಯಾದ ಮಳೆ ಆಗ್ತಕ್ಕಂಥದ್ದು, ಕೆಲವು ಭಾಗದಲ್ಲಿ ಸಮುದ್ರದಲ್ಲಿ ವಿಪರೀತ ಅಲೆಗಳು ಹೇಳೋದು, ಇದೆಲ್ಲ ಕೂಡ ನಡೀತಾ ಇರುತ್ತೆ. ಹಾಗಾದರೆ ನೋಡೋಣ ಒಂದೊಂದು ರಾಶಿ ಬಗ್ಗೆ, ಯಾವ್ಯಾವ ರಾಶಿಗೆ ಯಾವ ಥರ ಫಲ ಇದೆ ಅಂತಕ್ಕಂಥದ್ದು ನೋಡೋಣ ಬನ್ನಿ. ಕನ್ಯಾ ರಾಶಿಯವರಿಗೆ ಫಲ ಜೂನ್ ತಿಂಗಳಲ್ಲಿ ಯಾವ ಥರ ಇದೆ ನೋಡೋಣ ಬನ್ನಿ ಸ್ನೇಹಿತರೆ. ಕನ್ಯಾ ರಾಶಿಯವರು ಬುದ್ಧಿವಂತ ರಾಶಿ, ಚತುರ್ಯವರು. ಇವರಿಗೆ ಕರ್ಮಸ್ಥಾನದಲ್ಲಿ ಗುರು, ಬುಧ, ರವಿ ಇದ್ದಾರೆ. ಗುರು 10ನೇ ಮನೆಯಲ್ಲಿದ್ದರೆ ಉದ್ಯೋಗದ ವಿಚಾರವಾಗಿ ಸ್ವಲ್ಪ ಅಲೆದಾಟ ಮಾಡಿದರೂ ಕೂಡ ಒಳ್ಳೆಯ ಉದ್ಯೋಗ ಸಿಗ್ತಕ್ಕಂಥದ್ದು. ಬುಧ 10ನೇ ಮನೆಯಲ್ಲಿದ್ದರೆ ವ್ಯಾಪಾರ ವ್ಯವಹಾರ ಚತುರತೆ ಚೆನ್ನಾಗಾಗಿ ವ್ಯಾಪಾರ ವ್ಯವಹಾರಗಳು ಡೆವಲಪ್ ಆಗ್ತಕ್ಕಂಥದ್ದು. ರವಿ ಕೂಡ 10ನೇ ಮನೆಯಲ್ಲಿದ್ದರೆ ಸೊಸೈಟಿಯಲ್ಲಿ ರೆಸ್ಪೆಕ್ಟು, ನಿಮ್ಮ ಮಾತಿಗೆ ಜಯ ಸಿಗ್ತಕ್ಕಂಥದ್ದು. ಈ 3 ಗ್ರಹಗಳ ಸಂಚಾರ 10ನೇ ಮನೆಯಲ್ಲಿರೋದರಿಂದ ಸ್ವಲ್ಪ ಮಟ್ಟಿಗೆ ಜಯ ಪಡ್ಕೊಳ್ತಕ್ಕಂಥ ಸಂದರ್ಭ. 8ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಭಗವಾನರು ಸಡನ್ನಾಗಿ ಏನಾದರೂ ಅದೃಷ್ಟ ಕೊಡ್ತಕ್ಕಂಥದ್ದು, ಅಥವಾ ಒಂದು ಪ್ರಾಪರ್ಟಿ ಸೆಲ್ಲಿಂಗಿಂದ ಇಮ್ಮಿಡಿಯೇಟಾಗಿ ಹೆಚ್ಚು ಹಣ ಪಡ್ಕೊಳ್ತಕ್ಕಂಥದ್ದು, ಬರಬೇಕಾಗಿರ್ತಕ್ಕಂಥ ಹಣವನ್ನು ನೀವು ಸಡನ್ನಾಗಿ ಬರ್ತಕ್ಕಂಥದ್ದು. 6ನೇ ಮನೆಯಲ್ಲಿರ್ತಕ್ಕಂಥ ರಾಹು ಭಗವಾನರು ಸ್ವಲ್ಪ ಸರ್ಪ್ರೈಸಸನ್ನೇ ಕೊಡ್ತಾರೆ ನಿಮಗೆ. 6ನೇ ಮನೆಯಲ್ಲಿ ರಾಹು ಇದ್ದರೆ, ರಾಹು ಬೇಸಿಕಲ್ಲಾಗಿ ಏನಂದರೆ ಮಾಯಾಗ್ರಹ. 6ನೇ ಮನೆಯಲ್ಲಿದ್ದಾರೆ ಅಂದರೆ ನಿಮಗೆ ಜಯ ಕೊಡ್ತಕ್ಕಂಥವ್ರು. ಆಲ್ ಆಫ್ ಸಡನ್ ನಿಮಗೆ ಇನ್ನೇನೋ ಆಗಲ್ಲ ಈ ಕೆಲಸ ಅಂದ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಿಮಗೆ ಮೆರಾಕಲ್ಲಾಗಿ ಆ ಕೆಲಸದಿಂದ ಆಚೆ ಬರ್ತಕ್ಕಂಥದ್ದು. ಏನೋ ಕಷ್ಟ ಇದೆ, ಇದು ಅಸಾಧ್ಯ ಅಂದ್ಕೊಳ್ಳೋದನ್ನು ಸಾಧ್ಯ ಮಾಡ್ತಕ್ಕಂಥ ಗ್ರಹ ಮಾಯಾಗ್ರಹ 6ನೇ ಮನೆಯಲ್ಲಿದೆ. ಮತ್ತು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥವ್ರು ಕೂಡ ಕಲಿತಕ್ಕಂಥವ್ರು, ಟೆಕ್ನಾಲಜಿ ಫೀಲ್ಡು, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇಂಥ ಫೀಲ್ಡಲ್ಲೂ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಯಸ್ತಕ್ಕಂಥವ್ರು ಕೂಡ ಇದು ಸಕಾಲ. ಕನ್ಯಾ ರಾಶಿಯವರು ಜನ್ಮತಃ ನೀವು ಬುದ್ಧಿವಂತರಾದರೆ 12ನೇ ಮನೆಯಲ್ಲಿ ಕುಜ ಭಗವಾನರಿದ್ದಾರೆ. ಸ್ವಲ್ಪ ತಾಳ್ಮೆ ಬೇಕೇ ಬೇಕು. 12ನೇ ಮನೆಯಲ್ಲಿ ಕುಜ ಇದ್ದರೆ ನಿಮ್ಮನ್ನು ಪ್ರಚೋದನೆ ಮಾಡ್ತಾರೆ. ಫಾಸ್ಟಾಗಿ ಡಿಸಿಷನ್ ತೊಗೊಳ್ಳೋದಕ್ಕೆ ಕೂಡ ನಿಮ್ಮನ್ನು ಪ್ರಚೋದಿಸ್ತಾರೆ. ಕೇರ್ಫುಲ್ಲಾಗಿರಬೇಕು. ಯಾಕಂದರೆ ಈ ಕುಜ ಭಗವಾನರು ನಿಮಗೆ 7ನೇ ಮನೆಯನ್ನು ನೋಡ್ತಾ ಇದ್ದಾರೆ. 7ನೇ ಮನೆಯಲ್ಲಿ ಆಲ್ರೆಡಿ ಶನಿ ಭಗವಾನರಿದ್ದಾರೆ. ಶನಿ ಭಗವಾನರು ವಾಯುತತ್ವದ ಗ್ರಹ ಜಲರಾಶಿಯಲ್ಲಿದ್ದಾರೆ.
ಮತ್ತೊಂದು ಅಗ್ನಿತತ್ವದ ಗ್ರಹ ಈ ಜಲರಾಶಿಯನ್ನು ನೋಡ್ತಾ ಇದೆ. ಜಲ, ವಾಯು, ಅಗ್ನಿ ಈ ಮೂರು ಒಂದು ಕಡೆ ಸೇರ್ತಾ ಇರೋದರಿಂದ ಅದು ವಿವಾಹ ಸ್ಥಾನದಲ್ಲಿರೋದರಿಂದ ವಿವಾಹ ವಿಳಂಬ, ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿಬಿಡೋದು, ಇನ್ನೇನು ಮದುವೆ ಆಗಲೇಬೇಕು ಅಂದ್ಕೊಂಡಿರೋದು ನಿಂತೋಗಿರ್ತಕ್ಕಂಥದ್ದು ಸಂದರ್ಭಗಳು ಮದುವೆ ವಿಚಾರವಾಗಿ. ಮತ್ತು ಪ್ರೇಮ ಪ್ರೀತಿ ವಿಚಾರದಲ್ಲಿ ಕೂಡ, ಯಾಕಂದರೆ 5ನೇ ಮನೆಗೆ ಅಧಿಪತಿ ಪ್ರೀತಿ ಪ್ರೇಮ ಸ್ಥಾನಾಧಿಪತಿ ಶನಿ ಭಗವಾನರು 7ನೇ ಮನೆಯಲ್ಲಿರೋದರಿಂದ ನೀವು ಪ್ರೀತಿಸ್ತಿರ್ತಕ್ಕಂಥ ಹುಡುಗಿ ಅಥವಾ ಹುಡುಗ ಇಷ್ಟು ವರ್ಷಗಳ ಕಾಲ ನಾನು ಮದುವೆ ಆಗ್ತೀನಿ, ನೀನೇ ಇಷ್ಟ ಅಂತಕ್ಕಂಥ ಹೇಳ್ತಕ್ಕಂಥ ಹುಡುಗ ಕೂಡ ನಮ್ಮ ಮನೇಲಿ ಒಪ್ಕೊಳ್ತಾ ಇಲ್ಲ, ಈಗ ಬೇಡ ಅಂತ ಇದ್ದಾರೆ, ಲೇಟಾಗಿ ಮಾಡ್ಕೊಳ್ಳೋಣ, ಪೋಸ್ಟ್ಪೋನ್ ಮಾಡೋಣ, ಈಗ ಬೇಡ, ಏನೋ ಒಂದು ಕಾರಣಗಳಿಂದ ಮದುವೆಯನ್ನು ಪೋಸ್ಟ್ಪೋನ್ ಮಾಡೋದು ಅಥವಾ ಮದುವೆ ಆಗಲ್ಲ ಅಂತಕ್ಕಂಥದ್ದು, ಲವ್ ಫೇಲ್ಯೂರ್ ಆಗ್ತಕ್ಕಂಥ ಚಾನ್ಸಸ್ ತುಂಬ ಚೆನ್ನಾಗಿದೆ. ಅದರಿಂದ ಅರೇಂಜ್ಡ್ ಮ್ಯಾರೇಜಸ್ ಆಗೋರಿಗೆ ಓಕೆ, ಯಾಕಂದರೆ ಗುರುಬಲ ಇಲ್ಲ ಅಂದರೂ ಕೂಡ ಶನಿ ಭಗವಾನರು 7ನೇ ಮನೆಯಲ್ಲಿದ್ದರೆ ನಿಧಾನವಾಗಿ ಆದರೂ ಕೂಡ ಕಂಕಣ ಭಾಗ್ಯವನ್ನು ಕೊಡ್ತಾರೆ. ಮತ್ತು ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ಡ್ರೈವಿಂಗ್ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. 12ನೇ ಮನೆಯಲ್ಲಿ ಕೇತು ಮತ್ತು ಕುಜ ಇದ್ದಾರೆ. ಸೊ ಅದರಿಂದ ಕೇತು ಕುಜ 12ನೇ ಮನೆಯಲ್ಲಿರೋದರಿಂದ ಡ್ರೈವಿಂಗ್ ವಿಚಾರದಲ್ಲಿ ಇಂಥದ್ರಲ್ಲಿ ಕೇರ್ಫುಲ್ ಆಗಿರಬೇಕು. 5ನೇ ಮನೆಯವರು ಶ್ರೀಕೃಷ್ಣ ಭಗವಾನರ ಆರಾಧನೆ ಮಾಡಿ. ಇದೇ ತಿಂಗಳು ಬರ್ತಕ್ಕಂಥ 27ನೇ ತಾರೀಕು ಜಗನ್ನಾಥ ರಥಯಾತ್ರೆ ಇದೆ. ಆವತ್ತು ವಿಷ್ಣು ಸಹಸ್ರನಾಮ ಸ್ತೋತ್ರ ಜೊತೆಗೆ 11 ಬಾರಿ ಶ್ರೀಕೃಷ್ಣ ಅಷ್ಟೋತ್ತರವನ್ನು ಓದ್ಕೊಳ್ಳಿ. ಮತ್ತು ಗುರುಬಲ ಸ್ವಲ್ಪ ಕಮ್ಮಿ ಇರೋದರಿಂದ ರಾಘವೇಂದ್ರ, ಸಾಯಿಬಾಬಾ, ದತ್ತಾತ್ರೇಯ, ದಕ್ಷಿಣಾಮೂರ್ತಿ ಇಂಥ ದೇವತೆಗಳ ಆರಾಧನೆ ಮಾಡ್ತಾ ಬನ್ನಿ. ಮತ್ತು ಮುಖ್ಯವಾಗಿ ಶಿವನ ಆರಾಧನೆ ಮಾಡೋದರಿಂದ ಕೂಡ ನಿಮಗೆ ಗುರು ಅನುಕೂಲವಾಗಿ ಬರ್ತಾ ಇರ್ತಾರೆ. ಓವರಾಲ್ ಆಗಿ ಮಿಕ್ಸಡ್ ರಿಸಲ್ಟ್ಸ್ ಇದೆ. ರಾಹು ಭಗವಾನರು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. 10ನೇ ಮನೆಯಲ್ಲಿ ಬುಧ ಇರೋದು, ಸೂರ್ಯ ಇರೋದು ಒಂದು ರೀತಿ ಒಳ್ಳೆಯದು. ಅಷ್ಟಮದಲ್ಲಿ ಶುಕ್ರ ಇದ್ದರೆ ಏನು ಬ್ಲೇಮಿಶ್ ಏನಲ್ಲ. ನಿಮಗೆ ಸಡನ್ನಾಗಿ ಮೃತರ ಆಸ್ತಿ ಸಿಗ್ತಕ್ಕಂಥದ್ದು ಅಥವಾ ಹಿಡನ್ ಮನಿ ಸಿಗ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ಚಾನ್ಸಸ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ಭಗವಂತನ ಮೇಲೆ ಪೂರ್ಣವಾದ ನಂಬಿಕೆಯನ್ನು ಇಡಿ. ನಿಮಗೆ 6ನೇ ಮನೆಯಲ್ಲಿ ರಾಹು ಇರೋದರಿಂದ 4ನೇ ನಂಬರನ್ನು ಗ್ರೀನ್ ಕಲರಲ್ಲಿ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂಡು ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನು ಅಟೆಂಡ್ ಮಾಡೋದರಿಂದ, ಅಥವಾ ಒಂದು ಟಿಶ್ಯೂ ಪೇಪರ್ ಮೇಲೆ 444 ಅಂತ ನೀವು ಬರ್ಕೊಂಡು ಪಾಕೆಟಲ್ಲಿ ಇಟ್ಕೊಳ್ಳೋದು, ಕೆಲಸ ಕಾರ್ಯಗಳನ್ನು ಅಟೆಂಡ್ ಮಾಡೋದರಿಂದ ಕೂಡ ನಿಮಗೆ ರಾಹು ಭಗವಾನರ ಅನುಕೂಲ ನಿಮಗೆ ಚೆನ್ನಾಗಾಗಿ ನೀವು ಜಯ ಪಡ್ಕೊಳ್ತೀರಿ. ಸರ್ವೇ ಜನ ಸುಖಿನೋಭವ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ, ನಮಸ್ತೆ.